ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ದೀಪಾವಳಿ ವಿಶೇಷತೆ ಬಗ್ಗೆ ಮಾಹಿತಿನ ಪಡ್ಕೊಳ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಗುರುಜಿಯಿಂದ ಪಡೆಯೋಣ. ಗುರುಜಿ, ಈಗಾಗಲೇ ಹೇಳ್ತಾ ಇದ್ರಿ ನರಕಾಸುರನ ಸಂಹಾರಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಲಾಗಿತ್ತು ಅಂತ. ಅದರ ಮುಂದುವರೆದ ಭಾಗದ ಬಗ್ಗೆ ತಿಳಿಸ್ಕೊಡಿ. ಬಹಳಷ್ಟು ಕುತೂಹಲ ಅಂತ ಎಲ್ಲ ದೇವತೆಗಳಿಗೂ ಎಲ್ಲರಿಗೂ. ಯಾಕೆಂತಂದರೆ ಇವನನ್ನು ಕೊಲ್ಲತಕ್ಕಂಥದ್ದೇ ದೊಡ್ಡ ಸಮಸ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಕೃಷ್ಣ ಎಲ್ಲರ ಜೊತೆಗೂ ಆಟ ಆಡ್ಕೊಂಡಿದ್ದಂತಹ ಒಬ್ಬ ಭಗವಂತನ ಅವತಾರಿ. ಅಂಥದ್ರೊಳಗೆ ಕೃಷ್ಣ ಇಂಥ ದೊಡ್ಡ ದುಷ್ಟನನ್ನು ಕೊಲ್ಲತಕ್ಕಂಥದ್ದೇ ಒಂದು ಇವರುಗಳಿಗೆ ಒಂದು ಕ್ಯೂರಿಯಾಸಿಟಿ, ಅಂಥ ಒಂದು ಕುತೂಹಲ. ಹಾಗಾಗಿ ಈ ಸತ್ಯಭಾಮೆಯ ಜೊತೆಯಲ್ಲಿ ಹೋಗ್ತಾನೆ. ಹೋಗಿ ಪ್ರಾಗ್ಜ್ಯೋತಿಷ ನಗರಕ್ಕೆ ಹೋಗಿ ನೋಡಬೇಕಾದ್ರೆ ಸಾಧಾರಣದ ವ್ಯವಸ್ಥೆ ಏನಲ್ಲ. ಎಂತಹ ದುಷ್ಟರು ಸಹ ಒಳಗೆ ಬರಲಿಕ್ಕೇ ಇಲ್ಲ. 5 ದುರ್ಗಗಳನ್ನು ತಾನು ಮಾಡಿಕೊಂಡಿದ್ದಂತೆ. ಈ 5 ದುರ್ಗಗಳು ಯಾವುದು ಅಂತಂದರೆ ಗಿರಿದುರ್ಗ, ಜಲದುರ್ಗ, ಅಗ್ನಿದುರ್ಗ, ಶಸ್ತ್ರದುರ್ಗ ಮತ್ತು ವಾಯುದುರ್ಗ. ಇದರೊಳಗೆ ಪ್ರವೇಶ ಮಾಡೋದೇ ಬಹಳ ಕಷ್ಟ. ಅಂಥದ್ರೊಳಗೆ ಕೃಷ್ಣ ಪ್ರವೇಶ ಮಾಡಿದ ಸತ್ಯಭಾಮೆಯ ಜೊತೆಯಲ್ಲಿ. ಅಲ್ಲಿ ಜಲಶಯ್ಯೆಯಲ್ಲಿ ಒಬ್ಬ ಅಸುರ ಮಲಗಿದ್ದ, ಇವನ ಸೇನಾಧಿಪತಿ. ಅವನ ಹೆಸರು ಮುರಾಸುರ ಅಂತ. ಅಂತಹ ಮುರ ತಾನು ಮಲಗಿದಾಗ ಇನ್ನು ಒಳಗಡೆ ಇದ್ದಾನೆ. ಆ ಒಳಗಡೆಯಲ್ಲಿ ಮತ್ತೆ ಪ್ರವೇಶ ಮಾಡಬೇಕು. ತಾನು ಮಲಗಬೇಕಾದ್ರೆ ಇವನು ಏನು ಮಾಡಿದ್ದಾನೆ ಗೊತ್ತಾ, ಸುತ್ತ ಅದಕ್ಕೊಂದು ಕವರ್ ಮಾಡ್ಕೊಂಡಿದ್ದಾನೆ. ಯಾಂತ್ರಿಕ ವಿದ್ಯೆಗಳನ್ನು ಬಳಸಿ ಗಂಟುಗಳನ್ನು, ಈ ಹಗ್ಗದ ಗಂಟು ಹಾಕೋದು ಅಂತ ಹೇಳ್ತೀವಿ ನೋಡಿ, ಈ ವಾಮಾಚಾರ ಇತ್ಯಾದಿಗಳನ್ನು ಅಂಥೇಳಿ ಈ ವಾಮವಿದ್ಯೆಗಳನ್ನು ಬಳಸಿ ಸಂಪೂರ್ಣ ಈ ಸೂತ್ರಗಳಿಂದ ಗಂಟುಗಳನ್ನು ಹಾಕ್ಕೊಂಡಿದ್ದಾನೆ. ಈ ಗಂಟುಗಳ ಪಾಶಗಳನ್ನು ಏನು ಮಾಡಬೇಕು, ಅದನ್ನು ಒಡೆದು ಚೆಲ್ಲಿ ಹೋಗಬೇಕು ಶಬ್ದ ತರಂಗಗಳಿಂದ. ಅದಕ್ಕೆ ಏನು ಮಾಡಿದ ಕೃಷ್ಣ, ಈ ಪಾಂಚಜನ್ಯವನ್ನು ಊದಿದಂತೆ. ಆ ಊದಿದಾಗ ಮುರಾಸುರನ ಹೃದಯ ಕವಾಟವೇ ಒಡೆದು ಹೋಯಿತು ಅನ್ನುವಂಥ ಮಟ್ಟಕ್ಕೆ ಶಬ್ದ ಗಗನಕ್ಕೆ ಮುಟ್ತಂತೆ. ನೋಡಿ, ಪಟಾಕಿ ಅನ್ನುವಂಥದ್ದು ಹೇಗೆ ಹುಟ್ಕೊಳ್ತೋ ಅನ್ನೋದಕ್ಕೆ ಒಂದು ಅಂಶ ಇದೆ. ಅಂದರೆ ಅಂತಹ ಸಂದರ್ಭದಲ್ಲಿ ಗುಡುಗನ್ನೂ ಮೀರಿಸ್ತಕ್ಕಂಥ ಒಂದು ಶಬ್ದಗಳು ಉತ್ಪತ್ತಿ ಆಗಬೇಕಂತ. ಅಂದರೆ ಈ ಒಂದು ವೈಬ್ರೇಷನಿಂದ ಏನಾಗುತ್ತೆ, ದುಷ್ಟಶಕ್ತಿಗಳು ನಾಶವಾಗುತ್ತೆ. ಹಾಗಾಗಿಯೇ ಪಟಾಕಿಗಳು ಹುಟ್ಕೊಳ್ತೀಗ. ಪಟಾಕಿಯನ್ನು ಹುಟ್ಕೊಳ್ಬೇಕಾದ್ರೆ ಇನ್ನೊಂದು, ಆ ಸಂದರ್ಭದಲ್ಲಿ ಇದ್ದಂತಹ ಜನರು ಹಾಗೆ ದೇವತೆಗಳು ಇತ್ಯಾದಿ ಋಷಿಗಳೆಲ್ಲರೂ ಸಹ ಗಂಧಕ ಅಂತ ಬರುತ್ತೆ, ಪಾದರಸ, ಗಂಧಕ, ಇವೆಲ್ಲ ಆಯುರ್ವೇದದಲ್ಲಿ ಔಷಧಿಗಳು ಆಗಿನ ಕಾಲದಲ್ಲಿ ಇದ್ದಂಥದ್ದು. ಈ ಗಂಧಕವನ್ನು ಏನು ಮಾಡ್ತಿದ್ರು, ಸಣ್ಣ ಒಂದು ಲೋಹದ ಕುಟಿಕೆಗಳಲ್ಲಿ ಇಟ್ಟು ಅದಕ್ಕೊಂದು ದೊಡ್ಡದೊಂದು ಸಲಾಕೆಯನ್ನು ಇಟ್ಟು ಚೆನ್ನಾಗಿ ಕುಟ್ಟತಕ್ಕಂಥದ್ದು. ಆವಾಗ ದೊಡ್ಡ ಶಬ್ದ ಬರುತ್ತೆ. ಆವಾಗಿದ್ದ ಪಟಾಕಿ ವ್ಯವಸ್ಥೆ ಹೀಗೆ. ಆಗಲೂ ಪಟಾಕಿ ಇತ್ತ ಅಂತ ಕೇಳೋದಕ್ಕೆ, ಹಾಗೆ ಇದ್ದ ಪಟಾಕಿ ದೊಡ್ಡ ಶಬ್ದ ಬರ್ತಿತ್ತು. ಈಗಲೂ ಸಹ ಅದಕ್ಕೆ ಗರ್ನಲ್ ಅಂತ ಎಲ್ಲ ಕರೀತಾರೆ, ಗರ್ನಲ್ ಹೊಡೆಯೋದು ಅಂತ. ಅದನ್ನ ಈಗ ಏನೋ ದೊಡ್ಡ ದೊಡ್ಡ ವ್ಯವಸ್ಥೆಗಳು ಚೇಂಜ್ ಆಗಿದೆ ಈಗ. ಇದು ಕಂಡಿಡ್ಕೊಂಡಿದ್ದೇನೋ ಬಂದಂಥದ್ದು ಭಾರತದ ಪುರಾಣದಲ್ಲಿ ಈ ವ್ಯವಸ್ಥೆ. ಇಂಥ ದೊಡ್ಡ ಶಬ್ದ ಉತ್ಪತ್ತಿ ಆಯಿತು. ಶಬ್ದದಿಂದ ಮುರಾಸುರನನ್ನು ಎಚ್ಚೆತ್ತಿ ಕೃಷ್ಣ ಅವನನ್ನು ಕೊಂದ ಮೇಲೆ ಅವನಿಗೆ ಹೆಸರು ಬಂತು ಮುರಾರಿ ಅಂತ. ನೀವು ಕೇಳಿರ್ಬೋದು, ಮುರಾರಿ ಅಂತ ಕೃಷ್ಣನಿಗೆ ಹೇಳೋದು. ಈ ಮುರಾಸುರನ ಕೊಂದ ಮೇಲೆ ಬಂದದ್ದು ಹೆಸರು. ಈ ನರಕಾಸುರನ ನಿಜವಾದ ಪ್ರಾಂತ್ಯ ಯಾವುದು? ಅಸ್ಸಾಂ, ಈಗ ಭಾರತದ ಒಂದು ಭಾಗದಲ್ಲಿ ಇದೆ ಅಷ್ಟೇ. ಆದರೆ ಇವನು ನಿಜವಾದ ಜಾಗ ಯಾವುದು? ಚೈನಾ. ಚೈನಾದ ಸಂಪೂರ್ಣ ಒಂದು ಅರ್ಧ ಭಾಗದಷ್ಟು ಇವನು ಆಳ್ವಿಕೆ ಮಾಡಿದಂಥ ಪ್ರಾಗ್ಜ್ಯೋತಿಷ ನಗರ. ಇಲ್ಲಿ ನೋಡಿ ವಿಜ್ಞಾನ ಹೆಂಗೆ ಬೆಳ್ಕೊಂಡು ಬಂತು. ಈ ಪುರಾಣದ ಒಂದು ಭಾಗ ಸುಮ್ಮನೆ ಇಟ್ಬಿಡೋಣ. ಆ ನಂತರ ಈ ಸಲಾಕೆಗಳಲ್ಲಿ ಗಂಧಕವನ್ನು ಕುಟ್ಟಿ ಶಬ್ದವನ್ನು ಮಾಡ್ತಾ ಇದ್ದಿದ್ದು ಋಷಿಮುನಿಗಳೆಲ್ಲ ಇತ್ತು ಅಂತ ಪುರಾಣ ಹೇಳ್ತು. ಅದೇ ರೀತಿಯ ಗಗನವನ್ನೇ ನಡುಗಿಸುವಷ್ಟು ಶಬ್ದವನ್ನು ಕೃಷ್ಣ ಶಂಖದಿಂದ ಮಾಡ್ದ ಅಂತಲೂ ಹೇಳ್ತು. ಆ ದಿನವನ್ನು ಅಷ್ಟೇ ಶಬ್ದಗಳಿಂದ ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಪರಂಪರೆಯಾಗಿ ಬಂತು. ಆ ಬಂದಂಥದ್ದನ್ನೇ ಆ ಚೈನಾದವರು ಅದನ್ನು ಮತ್ತೆ ಸಂಶೋಧನೆಯನ್ನು ಮಾಡಿ ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಪಟಾಕಿ ಅಂತ ಕಂಡುಹಿಡಿದಿದ್ದು. ಭಾರತದವ್ರು ಕಂಡುಹಿಡಿದಿದ್ದಲ್ಲ ಪಟಾಕಿಗಳನ್ನು, ಚೈನಾದವ್ರು ಕಂಡುಹಿಡಿದಿದ್ದು. ಭಾರತದವರು ಕಂಡುಹಿಡಿದಿದ್ದು ಆನಂತರ ಈಗ 500 ವರ್ಷಗಳಾಯ್ತು ಅಷ್ಟೇ. ಇದರ ಹೊಸ ಲೇಟೆಸ್ಟ್ ಎಲ್ಲ ಪಟಾಕಿಗಳನ್ನು ಕಂಡುಹಿಡಿದು. ಈ ಪಟಾಕಿಗಳನ್ನು ಚೈನಾದವ್ರು ಕಂಡುಹಿಡಿದ್ರು, ಭಾರತದವ್ರು ಕಂಡುಹಿಡಿದ್ರು. ಪಟಾಕಿಗೆ ನಿಲ್ತು. ಆ ಚೈನಾ ಭಾರತದಿಂದ ಈಚೆಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ ಏನು ಮಾಡಿದ್ರು, ಈ ಪಟಾಕಿಯನ್ನೇ ಬಾಂಬಾಗಿ ಕಂಡುಹಿಡಿಯೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇವತ್ತು. ಒಟ್ಟಿನಲ್ಲಿ ಎಲ್ಲೆಲ್ಲಿಗೂ ಯಾವ್ಯಾವುದೋ ಮಟ್ಟಕ್ಕೆ ಅದೆಲ್ಲ ಹೋಯಿತು. ಆದರೆ ಪ್ರಾರಂಭದಲ್ಲಿ ಚೈನಾದವರು ಪಟಾಕಿ ಕಂಡುಹಿಡಿದ್ರಿಂದ ಅದನ್ನು ಆಚರಣೆಗೆ ತಂದಂಥವ್ರು ಮಾತ್ರ ಭಾರತೀಯರು. ಇವತ್ತಿಗೂ ಸಮೇತ ದೀಪಾವಳಿಯ ದಿವಸ ಪಟಾಕಿಯನ್ನು ಸಿಡಿದು ಅಂದರೆ ದುಷ್ಟಶಕ್ತಿಗಳು ನಿವಾರಣೆ ಆಯಿತು. ಆ ವೈಬ್ರೇಷನಲ್ಲಿ ನಾವು ಕೆಟ್ಟದ್ದನ್ನೆಲ್ಲ ಸ್ಫೋಟಿಸ್ಕೊಂಡಿದ್ದೇವೆ. ಇನ್ಮೇಲೆ ಒಳ್ಳೆಯತನಕ್ಕೆ ನಾವು ಹೋಗಬೇಕು. ಒಳ್ಳೆತನಕ್ಕೆ ಹೋಗಬೇಕಾದ್ರೆ ಹೇಗೆ ಅಂದರೆ, ತಮಸ್ಸು ನಮ್ಮನ್ನು ಆವರಿಸ್ಕೊಂಡಿದೆ. ತಮಸೋಮ ಜ್ಯೋತಿರ್ಗಮಯ ಅಂತಹ ತಾಮಸ ಗುಣಗಳು ಹೋಗಿ ಜ್ಯೋತಿ ಎನ್ನುವಂಥದ್ದನ್ನು ನೋಡೋದರಿಂದ ನಮ್ಮ ಅಂಧಕಾರಗಳು ಹೊರಟೋಗಿ
ಜೀವನದಲ್ಲಿ ಬೆಳಕನ್ನು ಕಾಣಲಿ ಅನ್ನುವಂಥ ದೀಪವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದೇ ರೀತಿಯಾಗಿ ಸತ್ಯಭಾಮ ಸಮೇತನಾಗಿರತಕ್ಕಂಥ ಶ್ರೀಕೃಷ್ಣ ನರಕಾಸುರನ್ನು ಸಂಹಾರ ಮಾಡ್ತಾನೆ. ತಂದೆ ತಾಯಿಯಿಂದ ಸಾವು ಬಂದ ತಕ್ಷಣ ನರಕಾಸುರ ಒಂದು ಬೇಡ್ಕೊಂಡಂತೆ, ಮೋಕ್ಷ ಕರುಣಿಸ್ತಾ ಇದ್ದೀರಿ, ಹುಟ್ಟಿಗೂ ನೀವೇ ಕಾರಣರಾದ್ರಿ, ಆದರೆ ಪ್ರಪಂಚ ನನ್ನನ್ನು ಇವತ್ತು ನೆನಪಿಸ್ಕೊಳ್ಬೇಕು. ನಾಳೆ ಇನ್ನೇನು ಅಮಾವಾಸ್ಯೆಯ ನಂತರ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ. ಈ ಅಮಾವಾಸ್ಯೆಯ ಹಿಂದಿನ ದಿನದ ಈ ಚತುರ್ದಶಿ ನನ್ನ ಹೆಸರಿನಿಂದ ಕರೆಯಲ್ಪಡಬೇಕು ಅಂತ ಹೇಳಿ ಆ ನರಕಾಸುರನ ಹೆಸರಿನಿಂದಲೇ ನರಕ ಚತುರ್ದಶಿ ಅಂತ ಕರೀಲಿಕ್ಕೆ ಶುರುವಾಯಿತು. ಇವತ್ತಿನಿಂದ ಧರ್ಮ ಮತ್ತೆ ಹುಟ್ಕೊಳ್ತು. ಆದ್ದರಿಂದ ಲಕ್ಷ್ಮಿಯ ಸಂಕೇತವಾಗಿರ್ತಕ್ಕಂಥ ತೈಲವನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಶುಭ್ರವಾಗಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಆ ಭಗವಂತನನ್ನು ಬೇಡ್ಕೊಂಡ್ರೆ ಆ ಮನೆಯಲ್ಲಿ ಲಕ್ಷ್ಮಿ ಸಾನ್ನಿಧ್ಯನ ವಹಿಸ್ಕೊಳ್ತಾಳೆ ಅಂತ ಹೇಳಿ, ಮನೆಯಲ್ಲಿ ಯಾವತ್ತೂ ಲಕ್ಷ್ಮಿ ಇರ್ತಾಳೆ ಅಂಥೇಳಿ ಆ ನರಕ ಚತುರ್ದಶಿಯಂದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಮಾರನೇ ದಿವಸದಿಂದ ದೀಪವನ್ನು ಹಚ್ಚಬೇಕು. ಆ ದೀಪಗಳು ಹೇಗಿರಬೇಕು? ಮನೆಯಲ್ಲಿ ಸಾಲಾಗಿರಬೇಕು. ಅವಲಿ ಅಂದರೆ ಸಾಲು ಅಂತ ಅರ್ಥ. ದೀಪದ ಅವಲಿ, ದೀಪದ ಸಾಲು ಅಂತ, ಅದೇ ದೀಪಾವಳಿ ಅಂತ ಬಂತು. ಈ ದೀಪಾವಳಿ ಅದೆಲ್ಲ ಇಂಗ್ಲೀಷ್ನಲ್ಲಿ ಬಂದ್ಬಿಟ್ಟು ದಿವಾಳಿ ಅಂತ ಆಗಿಬಿಟ್ಟಿದೆ. ಹ್ಯಾಪಿ ದಿವಾಳಿ ಅಂತ ಹೇಳ್ತಕ್ಕಂಥದ್ದು ಅಲ್ಲ, ದಿವಾಳಿ ಆಗೋದು ಅಂದರೆ ಬರ್ಬಾತ್ ಆಗೋದು ಅಂತ ಅರ್ಥ. ಆದ್ದರಿಂದ ದೀಪಾವಳಿ ಅನ್ನುವಂಥದ್ದೇ ಸರಿಯಾದ ಶಬ್ದ. ಪ್ರತಿಯೊಬ್ಬರಿಗೂ ಸಮೇತ ಎಲ್ಲರಿಗೂ ಹಾರೈಕೆ ಮಾಡಬೇಕಾದ್ರೂ ಸಹ ದೀಪಾವಳಿಯ ಶುಭ ಸಂಕೇತವನ್ನು ಹೇಳಬೇಕು ಬಿಟ್ಟರೆ, ಶುಭಾಶಯಗಳು ಹೇಳಬೇಕು ಬಿಟ್ಟರೆ, ದಿವಾಳಿಯ ಶುಭಾಶಯ ಯಾರಿಗೂ ಹೇಳಬಾರ್ದು. ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾಹಿತಿನ ಹಂಚ್ಕೊಳ್ತೀನಿ. ವೀಕ್ಷಕರೇ, ಈಗಾಗಲೇ ನಾವು ನರಕ ಚತುರ್ದಶಿ ಬಗ್ಗೆ ಮಾತಾಡಿದ್ವಿ. ಹಾಗಾದರೆ ಈ ಹಬ್ಬದಲ್ಲಿ ಏನೆಲ್ಲ ತಿಂಡಿ ತಿನಿಸುಗಳನ್ನು ಮಾಡಲಾಗುತ್ತೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.